ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ವಿಶೇಷವಾಗಿರುವ ಭಯಂಕರವಾಗಿರುವ ಹುಣ್ಣಿಮೆ. ನಾಳೆಯ ಒಂದು ಗುರು ಪೌರ್ಣಿಮೆ ದಿನದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ, ಆಕಸ್ಮಿಕ ಸಂಪತ್ತು, ಸಾಲಬಾಧೆಯಿಂದ ಪರಿಹಾರ, ನೆಮ್ಮದಿಯ ಜೀವನ ಶುರುವಾಗುತ್ತದೆ. ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ. ನೀವು ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವಂತಹ ವಿಶೇಷವಾದ ಸಮಯವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಹಲವಾರು ವರ್ಷಗಳ ನಂತರ ವಿಶೇಷವಾಗಿರುವ ಲಾಭ, ಅನುಗ್ರಹ, ದೇವರ ಆಶೀರ್ವಾದ ನಿಮ್ಮ ಕೈ ಹಿಡಿಯುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಭರ್ಜರಿಯಾಗಿರುವಂತಹ ಯಶಸ್ಸು ಸಿಗುತ್ತದೆ. ಗ್ರಹಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇಲ್ಲಿಯವರೆಗೆ ಅನುಭವಿಸಿದಂತಹ ಸಾಕಷ್ಟು ನಕಾರಾತ್ಮಕ ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳು ಪರಿಹಾರವಾಗುತ್ತೆ. ಈ ರಾಶಿ ಚಕ್ರದವರಿಗೆ ವ್ಯಾಪಾರ, ವ್ಯವಹಾರ, ಶಿಕ್ಷಣ, ಟೆಕ್ನಾಲಜಿ, ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಲಾಗಿದೆ. ಒಟ್ಟಾರೆಯಾಗಿ ಶಕ್ತಿಶಾಲಿಯಾಗಿರ್ತಕ್ಕಂಥ ವಿಶೇಷವಾಗಿರುವಂತಹ ಹುಣ್ಣಿಮೆ ಒಂದು ಸಾಮಾನ್ಯವಾದ ಹುಣ್ಣಿಮೆ ಅಲ್ಲ. ಗುರು ಪೌರ್ಣಿಮೆಯ ದಿನ ನಿಮ್ಮ ಗುರುಗಳಿಗೆ ಆಶೀರ್ವಾದವನ್ನು ಪಡೆದುಕೊಳ್ಳೋದು, ಗುರುಗಳಿಗೆ ನಮಸ್ಕರಿಸೋದು, ಅವರ ವಿಶೇಷವಾಗಿರುವಂತಹ ಸಾನ್ನಿಧ್ಯವನ್ನು ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮೂಲಕ ಕೃತಜ್ಞತೆಯನ್ನು ತಿಳಿಸೋದರ ಮೂಲಕ ಹಲವಾರು ವರ್ಷಗಳ ಸಿದ್ಧಿ ಯೋಗವನ್ನು ಬರಮಾಡ್ಕೊಳ್ತೀರಾ. ಅಷ್ಟೇ ಅಲ್ಲದೆ ನಿಮಗೆ ಹಲವಾರು ಮೂಲಗಳಿಂದ ಹಣ ಹರಿದು ಬರುತ್ತದೆ. ಕೆಲಸದಲ್ಲಿ ಜಯ ಸಿಗುತ್ತದೆ. ಹೊಸ ಹೊಸ ಅವಕಾಶಗಳು ಕೈಬೀಸಿ ಕರೆಯುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಲಾಭವನ್ನು ತಂದುಕೊಡುವಂತಹ ಸಮಯ. ಇನ್ನು ಕೆಲವರಿಗೆ ಕಠಿಣ ಪರಿಶ್ರಮ ಫಲಿತಾಂಶ, ವಿಶೇಷವಾಗಿ ಸಕಾರಾತ್ಮಕವಾದ ಫಲಿತಾಂಶ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ನೆಮ್ಮದಿಯನ್ನು ಕಂಡುಕೊಳ್ತಾರೆ, ಯಾವೆಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ಯಾವ ರೀತಿ ಲಾಭವನ್ನು ಕಂಡುಕೊಳ್ತಾರೆ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಮೊದಲನೇ ರಾಶಿ ಬಂದು ಮೇಷರಾಶಿ. ಮೇಷರಾಶಿಯವರಿಗೆ ವಿಶೇಷವಾಗಿರುವ ಶಕ್ತಿಶಾಲಿಯಾಗಿರುವ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುತ್ತೆ. ನೀವು ನಡೆದುಕೊಳ್ಳುವಂತಹ ರೀತಿ ಜನರಿಗೆ ಇಷ್ಟವಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿನ ಅನುಕೂಲಕರವಾಗಿರುತ್ತೆ. ನಿರೀಕ್ಷೆಗೂ ಮೀರಿದ ಹಣ, ಗೌರವ, ಯಶಸ್ಸು ಸಿಗುತ್ತೆ. ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಅದೃಷ್ಟದ ಸಮಯ ಅಂತ ಹೇಳ್ಬೋದು. ಕೆಲಸದಲ್ಲಿ ಯಶಸ್ಸು ಸಿಗಬಹುದು. ವ್ಯಾಪಾರ ವ್ಯವಹಾರದಲ್ಲಿ ನೀವು ಯೋಚನೆ ಮಾಡ್ತಿರುವಂತಹ ಲಾಭವನ್ನು ಕಂಡುಕೊಂಡು ಮುಂದುವರಿತೀರಾ. ವಾಹನ ಚಲಾಯಿಸುವಾಗ ಜಾಗರೂಕತೆಯಿಂದ ಇರಬೇಕು. ಹೊಸ ಹೊಸ ಅವಕಾಶಗಳು ಎದುರಾಗಬಹುದು. ಅಂದುಕೊಂಡ ಕೆಲಸವನ್ನು ಸಾಧಿಸ್ತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ವಿದ್ಯಾರ್ಥಿಗಳಿಗೆ ಜಯ ಸಿಗುತ್ತೆ. ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಮಣ್ಣು ಮುಟ್ಟಿದರೂ ಬಂಗಾರವಾಗುವಂಥ ವಿಶೇಷವಾದ ಸಮಯ ಮೇಷರಾಶಿಯವರಿಗೆ ಶುರುವಾಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರುವ ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ವಿಶೇಷವಾಗಿರುವಂತಹ ಲಾಭದ ಸೂಚನೆಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಅದೃಷ್ಟ ಕೈ ಹಿಡಿಯುತ್ತೆ. ಸಂಪತ್ತು ಸಿಗುತ್ತೆ. ಮುಟ್ಟಿದೆಲ್ಲ ಚಿನ್ನವಾಗುತ್ತೆ. ವಿಶೇಷವಾಗಿರುವಂತಹ ಧನ ಸಂಪತ್ತನ್ನು ಬರಮಾಡ್ಕೊಳ್ತೀರಾ. ಅಷ್ಟ ಐಶ್ವರ್ಯವನ್ನು ಕಂಡುಕೊಳ್ತೀರಾ. ಹೌದು ಸ್ನೇಹಿತರೆ, ಕಟಕ ರಾಶಿಯವರಿಗೆ ನಿಮಗೆ ಅತ್ಯುತ್ತಮ ಲಾಭ ಸಿಗುತ್ತೆ. ಸಿಹಿ ಸುದ್ದಿ ಸಿಗುತ್ತೆ. ಉದ್ಯಮಿಗಳಿಗೆ ಹೊಸ ಡೀಲ್ ಸಿಗ್ಬೋದು. ಹೆಚ್ಚಿನ ಲಾಭ ಗಳಿಸುವ ಸುವರ್ಣ ಅವಕಾಶ ಸಿಗುತ್ತೆ. ಇಂದು ಈ ರಾಶಿ ಚಕ್ರದವರು ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಪೂಜೆ ಮಾಡೋದು ನಿಮಗೆ ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾದ ಸಮಯವನ್ನು ತಂದುಕೊಡುತ್ತೆ. ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಆಗುತ್ತೆ. ಕೆಲವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಯೋಚನೆ ಮಾಡಿ ತೆಗೆದುಕೊಳ್ಬೇಕು. ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕೋರಿಗೆ ಒಳ್ಳೆಯ ಸಿಹಿ ಸುದ್ದಿ ಸಿಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ಸಮಯದಿಂದ ನಿಮ್ಮ ನಿರೀಕ್ಷೆಯಂತೆ ಹಣದ ನೆರವು ಸಿಗುತ್ತದೆ. ಆರ್ಥಿಕ ಸಂಕಷ್ಟಕ್ಕೆ ಸ್ವಲ್ಪ ಪರಿಹಾರ ಸಿಗುತ್ತೆ. ಕಚೇರಿಯಲ್ಲಿ ಯಾರೊಂದಿಗೂ ಜಗಳಕ್ಕೆ ಇಳಿಬೇಡಿ. ಮಾತು ಹಿಡಿತಲಿದ್ದರಿದ್ರೆ ತಾಳ್ಮೆಯಿಂದ ಒಳ್ಳೆಯದು. ಮಕ್ಕಳಿಂದ ಸಂತೋಷ ಹೆಚ್ಚಾಗುತ್ತೆ. ಪೂರ್ವಜರ ಆಸ್ತಿಯಿಂದ ಲಾಭವಾಗುತ್ತೆ. ಮನೆಯ ಸೌಕರ್ಯಗಳಿಗೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿ ಬರಬಹುದು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಹೊಸ ಯೋಜನೆಯನ್ನು ಸುಲಭದಲ್ಲಿಯೇ ಪೂರ್ಣಗೊಳಿಸ್ತೀರಾ. ಈ ರಾಶಿ ಚಕ್ರದವರಿಗೆ ಸಮಯ ಒಂದು ಸೂಕ್ಷ್ಮವಾಗಿರುತ್ತೆ ಮತ್ತು ಅದ್ಭುತವಾಗಿರುತ್ತೆ. ಹೊಸ ಹೊಸ ಲಾಭವನ್ನು ಕಂಡುಕೊಳ್ತೀರಾ. ನಿಮಗೆ ಅನುಕೂಲಕರವಾದ ಸಮಯ. ನಿರೀಕ್ಷೆಗಿಂತ ಹೆಚ್ಚಿನ ಧನಲಾಭವನ್ನು ಕಂಡುಕೊಳ್ತೀರಾ. ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ತುಲಾ ರಾಶಿಯಲ್ಲಿ ಇರ್ತಕ್ಕಂಥ ಜನರು ಬಹಳಷ್ಟು ಅದೃಷ್ಟವಂತರು ಮತ್ತು ಪುಣ್ಯವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಮಾಡಬೇಕಾಗಿರುವ ಕೆಲಸ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯುತ್ತಮವಾದ ಸಮಯ. ಈ ಒಂದು ಹುಣ್ಣಿಮೆಯಿಂದ ನಿರೀಕ್ಷೆ ಮಾಡಿದಂತಹ ಕೆಲಸದಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮಾತಿಗೆ ಮನ್ನಣೆ ಸಿಗುತ್ತೆ. ವೈವಾಹಿಕ ಜೀವನ ಸಂತೋಷದಿಂದ ತುಂಬಿರುತ್ತದೆ. ನೀವು ಮಾಡುವಂತಹ ಪ್ರತಿ ಕೆಲಸ ದಿನವಿಡೀ ಕೆಲಸದಲ್ಲಿ ಮುಳುಗಿರ್ತಕ್ಕಂಥ ಜನರಿಗೆ ಮಾನಸಿಕವಾಗಿ ಒತ್ತಡ ಬರ್ಬೋದು. ವಾದ ವಿವಾದಗಳಿಂದ ದೂರ ಇರಿ. ನಿಮ್ಮದೆಲ್ಲದ ವಿಚಾರಗಳಿಗೆ ಮೂಗು ತೂರಿಸಬೇಡಿ. ಸಂಗಾತಿಯೊಂದಿಗೆ ಮನಸ್ತಾಪಗಳು ದೂರವಾಗುತ್ತೆ. ಆರೋಗ್ಯ ಅತ್ಯುತ್ತಮವಾಗುತ್ತೆ. ಗೌರವ ಹೆಚ್ಚಾಗುತ್ತದೆ. ಎಲ್ಲ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಜಯ ಸಿಗುತ್ತೆ. ಬಹಳ ದಿನಗಳಿಂದ ಬಾಕಿ
ಉಳಿದಿರುವಂತಹ ಎಲ್ಲ ಕೆಲಸವನ್ನು ಮುಂದುವರಿಸ್ತೀರಾ, ಲಾಭವನ್ನು ಕಂಡುಕೊಳ್ತೀರಾ. ಮುಂದಿನ ರಾಶಿ ಮೀನರಾಶಿ. ಈ ರಾಶಿಯವರಿಗೆ ಅದ್ಭುತವಾದ ಸಮಯ, ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸೂಕ್ತವಾದ ಸಮಯವಾಗಿರುತ್ತೆ. ನಿಮ್ಮ ಕಚೇರಿಯಲ್ಲಿ ಕೆಲಸಗಳು ನಿಮ್ಮ ಪರವಾಗಿ ನಡೆಯುತ್ತೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಈ ರಾಶಿಯವರಿಗೆ ಸರ್ವಸಿದ್ಧಿ ಯೋಗದಿಂದಾಗಿ ಪ್ರತಿಯೊಂದು ಕೆಲಸದಲ್ಲಿ ಲಾಭ, ಅತ್ಯುತ್ತಮವಾಗಿರುವಂತಹ ಜೀವನ, ಪ್ರತಿ ಸಮಸ್ಯೆಗಳಿಂದ ಪರಿಹಾರ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಹಣಕಾಸಿನ ತೊಂದರೆಗಳು ಬರೋದಿಲ್ಲ, ಅತ್ಯುತ್ತಮವಾಗಿರುವ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ. ಈ ಆಷಾಢ ಮಾಸದ ಹುಣ್ಣಿಮೆಯಿಂದ ನಿಮಗೆ ಆರ್ಥಿಕ ಸ್ಥಿತಿ ಉತ್ತುಂಗಕ್ಕೆ ತಲುಪುತ್ತದೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಚಂದ್ರನನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಮಾನಸಿಕವಾಗಿ ನೆಮ್ಮದಿ, ಉತ್ತಮ ಆರೋಗ್ಯ, ತಾಯಿ ಕಡೆಯಿಂದ ಆಶೀರ್ವಾದ, ನೆಮ್ಮದಿಯ ಜೀವನ, ಹಠಾತ್ ಆಗಿ ಆರ್ಥಿಕ ಲಾಭದ ಸೂಚನೆಗಳು ಸಿಗುತ್ತೆ. ವೃತ್ತಿ ಪ್ರಗತಿ, ವ್ಯಾಪಾರ ವ್ಯವಹಾರದಲ್ಲಿ ಜ್ಞಾನ ಎಲ್ಲವೂ ಹೆಚ್ಚಾಗುತ್ತದೆ. ಇನ್ನು ಮುಂದೆ ಈ ರಾಶಿ ಚಕ್ರದವರಿಗೆ ಸಕಲ ಸಂಕಷ್ಟಗಳು ದೂರವಾಗುತ್ತೆ, ನೆಮ್ಮದಿ ಸಿಗುತ್ತೆ, ಯೋಜನಾ ಶಕ್ತಿ ಬಲವಾಗುತ್ತೆ. ನಿಮ್ಮ ಹೊಸ ಆಲೋಚನೆಯ ಕೆಲಸದಲ್ಲಿ ಗುರುತಿಸಲಾಗುತ್ತೆ, ಬಡ್ತಿ, ಸಂಬಳ ಹೆಚ್ಚಳವಾಗುತ್ತೆ. ನಿಮ್ಮೆಲ್ಲ ಶ್ರಮಕ್ಕೆ ಇದು ಫಲ ಸಿಗುವಂತಹ ಸಮಯ. ನಿಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸೋಕೆ ಸೂಕ್ತವಾದ ಸಮಯ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಆದಾಯ ಹೆಚ್ಚಾಗುತ್ತೆ. ಒಟ್ಟಾರೆ ಸ್ನೇಹಿತರೆ, ಇಷ್ಟೆಲ್ಲ ಆದಾಯ ಮತ್ತು ನೆಮ್ಮದಿಯನ್ನು ಕಂಡುಕೊಂಡು ಆರ್ಥಿಕ ಸ್ಥಿತಿಯಲ್ಲಿ ಏರಿಕೆಯನ್ನು ಕಂಡುಕೊಳ್ತಕ್ಕಂಥ ರಾಶಿಗಳು ಯಾವ್ಯಾವು ಅಂತ ನೋಡಿದ್ರಿ. ಅದೇ ರೀತಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಂತ ಹುದ್ದೆ ಶುರು ಮಾಡೋದಕ್ಕೆ, ಸ್ವಂತ ಮನೆ ಕನಸನ್ನು ನೆರವೇರಿಸ್ಕೊಳ್ಳೋಕೆ, ಜೀವನದಲ್ಲಿ ಇರ್ತಕ್ಕಂಥ ಸವಾಲುಗಳನ್ನು ಸ್ವೀಕರಿಸಿ ಗೆಲ್ಲೋದಕ್ಕೆ ಸೂಕ್ತವಾದ ಸಮಯ ಈಗ ಶುರುವಾಗ್ತಾ ಇದೆ. ನೀವು ಬಹಳಷ್ಟು ಅದೃಷ್ಟವಂತರು, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಹೌದು ಸ್ನೇಹಿತರೆ, ಉದ್ಯಮಿಗಳಿಗೆ ಹೊಸ ಒಪ್ಪಂದ ಸಿಗುತ್ತದೆ, ಪ್ರಯೋಜನ ಆಗಿರತಕ್ಕಂಥ ಸಮಯ. ಹೂಡಿಕೆಗಳಿಂದ ಲಾಭ ಸಿಗುತ್ತೆ, ಸಾಲ ನೀಡಿದ ಹಣವನ್ನು ಸುಲಭವಾಗಿ ಮರುಪಡೆಯಬಹುದು. ನಿಮ್ಮ ಪ್ರಬಲ ಮಾತು ಕಚೇರಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಾನವನ್ನು ಭದ್ರಪಡಿಸುತ್ತದೆ, ಅಪಾರವಾದ ಯಶಸ್ಸು ಸಿಗುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಸಮಯ ಸೂಕ್ತವಾಗಿದೆ. ನೆಮ್ಮದಿಯನ್ನು ಕಂಡುಕೊಳ್ತಕ್ಕಂಥ, ವಿಶೇಷವಾದ ಲಾಭವನ್ನು ಪಡೆದುಕೊಳ್ತಕ್ಕಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ನಿಮ್ಮ ಬಹುತೇಕ ಕನಸುಗಳು, ಆಸೆಗಳು ನೆರವೇರುತ್ತದೆ. ನಿಮ್ಮ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ, ಉಜ್ವಲವಾದ ಭವಿಷ್ಯ ಕಂಡುಕೊಳ್ತೀರಾ. ನಿಮ್ಮ ಮನಸ್ಸು ಸಂತೋಷವಾಗಿದ್ದಾಗ, ಶಾಂತವಾಗಿದ್ದಾಗ ನಿರ್ಧಾರ ತೆಗೆದುಕೊಳ್ಳಿ. ಆ ನಿರ್ಧಾರದಲ್ಲಿ ಭಾರಿ ದೊಡ್ಡ ಮಟ್ಟದ ಪ್ರಯೋಜನವನ್ನು ಸ್ಥಾಪಿಸೋಕೆ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಂಡು 8 ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಪ್ರತಿ ಕ್ಷೇತ್ರದ ಮೇಲೂ ಕೂಡ ಲಾಭವನ್ನು, ಯಶಸ್ಸನ್ನು ಸಾಧಿಸಬಹುದು. ಈ ಒಂದು ಗುರು ಪೌರ್ಣಿಮೆಯ ದಿನದಂದು ನೀವು ಮಾಡಬೇಕಾಗಿರುವ ಸಣ್ಣ ಪರಿಹಾರ, ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋದು. ಅದು ಸಾಧ್ಯವಾಗದೇ ಇದ್ದರೆ ದತ್ತಾತ್ರೇಯರ ಆಶೀರ್ವಾದ, ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಶಿರಡಿ ಸಾಯಿಬಾಬನ ಸನ್ನಿಧಿಗೆ ಹೋಗುವಂಥದ್ದು ನಿಮಗೆ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಸೂಚಿಸುತ್ತದೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ, ನೆಮ್ಮದಿಯನ್ನು ಕಂಡುಕೊಳ್ತೀರಾ, ಲಾಭವನ್ನು ಗಳಿಸಿಕೊಳ್ತೀರಾ, ಪ್ರತಿ ಸಮಸ್ಯೆಗಳು, ಸವಾಲುಗಳು ದೂರವಾಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.